ಹಾಯ್ ಫ್ರೆಂಡ್ಸ್, ನೋಡಿ ನಾನಿವತ್ತು ಎಳ್ಳೆಣ್ಣೆ ಮಾಡೋಣ ಅಂತ ಹೇಳಿ ಇದನ್ನು ಎಳ್ಳನ್ನು ತೊಗೊಂಬಂದಿದ್ದೀನಿ. ಇದು ತುಂಬ ಚೆನ್ನಾಗಿ ಬೆಳ್ಕೊಟ್ಟಿದ್ದೀನಿ. ಚಿತ್ರದುರ್ಗದ ಒಬ್ಬರು ನಮ್ಮ ಸ್ನೇಹಿತರು ಬೆಳೆದಿದ್ದು ಇದರ ಗುಣ ವಿಶೇಷತೆ ಏನು ಅಂದರೆ, ಇದು ಪ್ಯೂರ್ಲಿ ಆರ್ಗ್ಯಾನಿಕಲ್ಲಿ ಬೆಳ್ಕೊಟ್ಟಿದ್ದಾರೆ ಅವರು. ಹಾಗಾಗಿ ಕಲ್ಲರು ಇದು ಯಾವುದು ಇರಲ್ಲ ಇದರಲ್ಲಿ. ಮತ್ತು ಇದನ್ನು ಕ್ಲೀನ್ ಮಾಡುವ ಮೆಥಡನ್ನು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ನೋಡೋಣ ಹೇಗೆ ಕ್ಲೀನ್ ಮಾಡ್ತೀವಿ ಅಂತ ತೋರಿಸ್ಕೊಡ್ತೇನೆ. ಇದರಲ್ಲಿ ಕಸ, ದುಗುಳು, ಆಮೇಲೆ ಮರಳು ಅಂಶಗಳೆಲ್ಲ ಹೋದರೆ ಕ್ಲೀನ್ ಆಗಬೇಕು. ಆ ಉದ್ದೇಶಕ್ಕೋಸ್ಕರ ನಾವು ಇದನ್ನು ಕ್ಲೀನ್ ಮಾಡ್ತೇವೆ. ದುಗುಳೆಲ್ಲ ಡಸ್ಟ್ ಅಂಶಗಳೆಲ್ಲ ಅಡಿಗೆ ಹೋಗ್ತಾ ಬರುತ್ತೆ. ಮೇಲ್ಗಡೆ ಇದು ಎಳ್ಳು ಉಳಿತಾ ಬರುತ್ತೆ. ನೋಡಿ ಇದು ನೋಡಿ ಫ್ರೆಂಡ್ಸ್, ಇದು ಕಲ್ಲು ಹೇಗೆ ಅಡಿಗಡೆ ಉಳ್ಕೊಂಡಿರುತ್ತೆ, ಕಲ್ಲು ಮರಳಿನ ಅಂಶ ಅಂತ ನೋಡಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ನಾವು ಒಣಸಕ್ಕೆ ತೊಗೊಂಬರ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈ ಥರ ತೆಳ್ಳಗೆ ಚೆನ್ನಾಗಿ ಹರಗ್ತೀವಿ. ಹರಗಿದ ಮೇಲೆ ಇದು ಒಣಗಿದ ಮೇಲೆ ನಾವು ಎಣ್ಣೆ ಮಾಡೋಕ್ಕೆ ಪ್ರೊಸೆಸಿಗೆ ಹಾಕ್ತೀವಿ. ಇದು ಯಾಕೆ ನಾವು ತೊಳೆದು ಒಣಸೆಲ್ಲ ಮಾಡ್ತೀವಿ ಅಂದರೆ, ನಾವು ಮೇಜರಾಗಿ ನಮ್ಮ ಹತ್ರ ಎಣ್ಣೆ ತೊಗೊಂಡು ಹೋಗೋರು ಹೇರ್ ಆಯಿಲ್ ಪರ್ಪಸ್ಸಿಗೆ ತೊಗೊಂಡು ಹೋಗ್ತಾರೆ. ಅದು ಹೇರ್ ಆಯಿಲಲ್ಲಿ ದುಗುಳು, ಕಲ್ಲಿನ ಅಂಶಗಳೆಲ್ಲ ಎಣ್ಣೆಯಲ್ಲಿ ಬಂತು ಅಂದರೆ ನಿಮಗೆ ಹೇರು ಅಷ್ಟು ಗ್ರೋತ್ ಆಗೋಲ್ಲ ಈ ಎಣ್ಣೆಗಳಿಂದ. ಅದಕ್ಕೆ ಏನು ಮಾಡ್ತೀವಿ ಅಂದರೆ, ನಾವು ಇದನ್ನು ಕ್ಲೀನಾಗಿ ಚೆನ್ನಾಗಿ ಮಾಡಿ ನಾವು ಕ್ಲೀನ್ ಮಾಡದೆ ಎಳ್ಳನ್ನು ಯಾವುದೇ ಕಾರಣಕ್ಕೆ ಹಾಕಲ್ಲ. ಆವಾಗಲೇ ಇದ್ರದ್ದು 100% ಎಳ್ಳೆಣ್ಣೆದು ರಿಸಲ್ಟ್ ಬರೋಕ್ಕೆ ನಮಗೆ ಕಾರಣವೇ ನಮ್ಮದು AVS ಹೋಮ್ ಪ್ರಾಡಕ್ಟ್ ಎಳ್ಳೆಣ್ಣೆಗೆ ರಿಸಲ್ಟ್ ಬರೋಕ್ಕೆ ಕಾರಣವೇ ನಾವು ಈ ಥರ ತೊಳೆದು ಒಣಸಿ ಅಚ್ಚುಕಟ್ಟಾಗಿ ಹಾಕೋದ್ರಿಂದ. ನೋಡಿ ಫ್ರೆಂಡ್ಸ್, ಹೇಗಾಯಿತು ನೋಡಿ. ಇದು ಎಳ್ಳು ಕ್ಲೀನ್ ಮಾಡಿ ತೊಳೆದು ಒಣಸಿಟ್ಟಿದ್ವಿ. ಸೂಪರಾಗಿ ಬಂದಿದೆ ನೋಡಿ. ಒಳ್ಳೆ ಸ್ಮೆಲ್, ಘಮ ಘಮ ಅಂತ ಇದೆ. ಹಾಯ್ ಫ್ರೆಂಡ್ಸ್, ನೋಡಿ ಇದು 1 ವಾರ ಆಯಿತು ನಾನು ಎಳ್ಳೆಣ್ಣೆ ಒಣಗಕ್ಕಿಟ್ಟು ಬಿಸಿಲಿಗೆ. ಇದು ನೋಡಿ ಕಲರ್ ನೋಡಿ ಮೇಡಮ್, ಕಲರ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನ್ಯಾಚುರಲ್ ಆಗಿ ಕಲರ್ ಬಂದಿದೆ ನೋಡಿ. ನಾವು ಕಪ್ಪು ಎಳ್ಳಿಂದನೇ ಮಾಡಿರ್ತೀವಿ.